ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮೆಲ್ಲರ ಪ್ರೀತಿಯ ಅನುಪಮ ಅನು ಬ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಇಷ್ಟ ಇದೆಯಾ? ಯಾರಿಗೆಲ್ಲ ಇಷ್ಟ ಇದೆ ಹೇಳಿ? ₹1 ಇನ್ವೆಸ್ಟ್ಮೆಂಟ್ ಮಾಡದೆ ಮನೇಲೆ ಕೂತ್ಕೊಂಡು ಆನ್ಲೈನ್ ಅಲ್ಲಿ ದುಡ್ಡು ಗಳಿಸೋದು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಇವತ್ತು ಆ ರೀತಿ ಇರುವಂತಹ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮ್ಗೆ ಹೇಳೋಣ ಅಂತ ಹೇಳಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಮಿನಿಮಮ್ ಒಂದು 15ರಿಂದ 30, 50, 1 ಲಕ್ಷದವರೆಗೂ ಅರ್ನ್ ಮಾಡಿರುವಂತಹ ಎಕ್ಸಾಂಪಲ್ಸ್ ಇದಾವೆ. ಸೊ ಬನ್ನಿ ನೋಡೋಣ. ಇವತ್ತಿನ ದಿನ ಸ್ನೇಹಿತರೆ, ಶಾಪ್ 101, ಶಾಪ್ 101 ಅದರ ಸಹಾಯದಿಂದ ಯಾವ ರೀತಿ ನೀವು ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಿ ಹಣ ಗಳಿಸೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅದು ಕೂಡ ಸ್ನೇಹಿತರೆ, ಯಾವುದೇ ಒಂದೇ ₹1 ಸಿಂಗಲ್ ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡದೇನೆ ಹಣ ಗಳಿಸೋದು ಯಾವ ರೀತಿ ಅಂತ ನೋಡಿ. ಹೇಗಪ್ಪ ಹಣ ಗಳಿಸೋದು ಮನೇಲಿ ಕುತ್ಕೊಂಡು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಸ್ನೇಹಿತರೆ, ಇಲ್ಲಿ ವಾಟ್ಸಪ್ ಗ್ರೂಪ್ಗೆ ನೀವು ಶೇರ್ ಮಾಡಬಹುದು. ಶೇರ್ ಮಾಡಿದ ನಂತರ ಅವ್ರು ಏನಾದ್ರೂ ನಿಮ್ಮ ಕಳಿಸಿರುವಂತಹ ವಸ್ತುಗಳು ಇಷ್ಟ ಆಗಿದ್ದಲ್ಲಿ ಪರ್ಚೇಸ್ ಮಾಡಿದ್ರೆ ಆ ಅಮೌಂಟ್ ಕಮಿಷನ್ ಅಂತ ನಿಮಗೆ ಕಮಿಷನ್ ರೂಪದಲ್ಲಿ ಬರುತ್ತೆ. ನಿಮ್ಗೆ ₹1 ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ಕಮಿಷನ್ ತುಂಬಾ ಕಡಿಮೆ ಆಯ್ತು ಅಂದ್ರೆ ನೀವು ಕಮಿಷನ್ ನ ಒಂದು ₹20, ₹30 ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಬನ್ನಿ, ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಏನೆಲ್ಲ ಪ್ರೊಸೀಜರ್, ಇದರಿಂದ ಎಷ್ಟು ಹಣ ಗಳಿಸಬಹುದು, ಯಾವ ರೀತಿ ಅದನ್ನ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೋಡ್ಕೊಂಡು ಬನ್ನಿ ಸ್ನೇಹಿತರೆ, ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವೇನ್ ನೋಡ್ತಿದ್ದೀರಾ, ಇದು ಮೊಬೈಲ್ ಸ್ಕ್ರೀನು. ಮೊದಲನೇದಾಗಿ ಇಲ್ಲಿ ನಾನು ಪ್ಲೇ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಪ್ಲೇ ಸ್ಟೋರ್ ಓಪನ್ ಆದ ತಕ್ಷಣ ಮೊಬೈಲ್ ಸ್ಕ್ರೀನ್ ಮೇಲ್ಗಡೆ ಸರ್ಚ್ ಬಾರಲ್ಲಿ ಶಾಪ್ 101 ಅಂತ ಹೇಳಿ ಟೈಪ್ ಮಾಡಿ ಓಪನ್ ಆಗುತ್ತೆ. ಆನಂತರ ಇಮಿಡಿಯೇಟ್ ಅದನ್ನ ಡಿಸ್ಪ್ಲೇ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಅದನ್ನು ಕ್ಲಿಕ್ ಮಾಡ್ತೀನಿ, ಶಾಪ್ 101 ಅನ್ನೋದನ್ನು. ಆ ನಂತರ ಇನ್ಸ್ಟಾಲ್ ಕೊಡ್ತೀನಿ. ಇನ್ಸ್ಟಾಲ್ ಕೊಟ್ಟಾಗ ಅದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ, ಇನ್ಸ್ಟಾಲ್ ಆಗಲಿಕ್ಕೆ. ಈಗ ನೋಡಿ 80%, 90%, 100 ಎಸ್ ಕಂಪ್ಲೀಟ್ ಆಯಿತು. ಈಗ ಇನ್ಸ್ಟಾಲೈಸೇಷನ್ ಆಗ್ತಿದೆ. ಈಗ ನೋಡಿ ಈ ರೀತಿ ಶಾಪ್ 101 ವರ್ಷನ್ 2.57 ಅಂತೆಲ್ಲ ಬಂತು. ಈಗ ಸೈನ್ ಅಪ್ ಕೊಡಿ. ಸೈನ್ ಅಪ್ ಕ್ಲಿಕ್ ಮಾಡಿದ ನಂತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಫಸ್ಟ್ ಆನ್ಲೈನ್ ಶಾಪಿಂಗ್ ಅಂತೇಳಿ ಅರ್ನ್ ಫ್ರಮ್ ಹೋಮ್ 0 ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ವೆಲ್ಕಮ್ ಟು ದ ಸೆಲ್ಲರ್. ಈಗ ಏನು ಮಾಡ್ತೀರಾ, ನೀವಿಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಈಗ ನೋಡಿ, ಮೊಬೈಲ್ ನಂಬರ್ ಹಾಕಿದ ನಂತರ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಒಂದು OTP ನಂಬರ್ ಬರುತ್ತೆ. ಇದೇ ಮೊಬೈಲಲ್ಲಿ ಆ ನಂಬರ್ ಇತ್ತು ಅಂದರೆ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಮೊಬೈಲಲ್ಲಿ ಆ ನಂಬರ್ ಇತ್ತು ಅಂದರೆ ನೀವು ಆ OTP ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಈಗ ನೋಡಿ, OTP ನಂಬರ್ನ ಟೈಪ್ ಮಾಡಿದ ನಂತರ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ ಬಂತು ಆನ್ಲೈನ್ ಸ್ಟೋರ್ಗೆ. ಆನಂತರ ಆನ್ಲೈನ್ ಪೇಮೆಂಟ್ ಪ್ಲಸ್ COD ಕ್ಯಾಶ್ ಆನ್ ಡೆಲಿವರಿ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡಿದ ನಂತರ ಸೆಲೆಕ್ಟ್ ಯುವರ್ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಲಿ ಬರುತ್ತೆ. ಎಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಆಗಿದ್ದೀನಿ ಅಂತ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಆನಂತರ ಮೇಲ್ಗಡೆ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಬಿಸ್ನೆಸ್ ನೇಮ್ ಆಪ್ಷನಲ್ ಇದು. ನಾನಿಲ್ಲಿ ಸುನಿಲ್ ಕುಮಾರ್ ಅಂತ ಕೊಡ್ತೀನಿ. ನಿಮ್ಮ ಯಾವುದು ಬಿಸ್ನೆಸ್ ನೇಮು ಅಂದರೆ ನಿಮ್ಮ ಹೆಸರು ಅಥವಾ ದೇವ್ರ ಹೆಸರು ಏನು ಬೇಕಾದರೂ ನೀವು ಕೊಟ್ಕೋಬಹುದು. ಆನಂತರ ನೆಕ್ಸ್ಟ್ ಸ್ಕ್ರೋಲ್ ಮಾಡಿ, ಆರೋ ಮಾರ್ಕ್ ಇದೆಯಲ್ಲ ಅಲ್ಲಿ www.shop101.sunilkumar ಅಂತ ಸ್ವಂತ ನಾವು ನಮ್ಮ ವೆಬ್ಸೈಟ್ ಸ್ಟೋರ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ತಿದ್ದೀವಿ. ಸೊ ಈಗ ವೆಬ್ಸೈಟು ತನಗೆ ತಾನೇ ಬಿಲ್ಟ್ ಮಾಡ್ಕೊಳ್ಳುತ್ತೆ. ಹೊಸ ವೆಬ್ಸೈಟ್ ನಮ್ಮ ಹೆಸರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ಸ್ಟಾರ್ಟ್ ಕೊಡಿ. ಆ ನಂತರ ನೋಡಿ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆ ನಂತರ ನೋಡಿ ಇಲ್ಲಿ ವೆಬ್ಸೈಟು ತನಗೆ ತಾನೇ ಕನ್ಸ್ಟ್ರಕ್ಷನ್ ಆಗ್ತಿದೆ. ಬಿಲ್ಡಿಂಗ್ ಯುವರ್ ಫ್ರೀ ವೆಬ್ಸೈಟ್ ಅಂತ ತೋರಿಸ್ತಿದೆ ನೋಡಿ. ಹೊಸ ವೆಬ್ಸೈಟು ರೆಡಿ ಆಗ್ತಿದೆ. ಈಗ ಯುವರ್ ಫ್ರೀ ವೆಬ್ಸೈಟ್ ಈಸ್ ರೆಡಿ ಅಂತ ಬಂತು. ಸೊ ಈಗ ಕಂಟಿನ್ಯೂ ಅಂತ ಕೊಡಿ. ಈಗ ಕೆಳಗಡೆ ನಿಮಗೊಂದು ಹೌ ಟು ಅರ್ನ್ ಮನಿ ವಿತ್ ಶಾಪ್ 101 ಅಂತ ಆ್ಯಡ್ ತೋರಿಸ್ತಿದೆ. ಮೇಲ್ಗಡೆ ನೋಡ್ತಾ ಇರ್ಬೋದು. ಈಗ ಈ ಥರ ಸ್ಕ್ರೀನ್ ಓಪನ್ ಆಯಿತು. ಇಲ್ಲಿ ಶೇರ್ ಆ್ಯಂಡ್ ಅರ್ನ್ ಅಂತ ವಾಟ್ಸಪ್ದು ಒಂದು ಸಿಂಬಲ್ ಇದೆ, ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲ್ಗಡೆ ಅರ್ನ್ ಅಂತಿದೆ ₹105. ನಿಮಗೆ ಅದು ಸಾಲಲ್ಲ ಮೇಡಮ್ ಅಂದರೆ ಅದನ್ನು ಇನ್ನೂ ಜಾಸ್ತಿ ಕೂಡ ನೀವೇ ಚೇಂಜ್ ಮಾಡ್ಕೋಬೋದು. ಆನಂತರ ಮೇಲ್ಗಡೆ ಏನಿದೆ 3 ಲೈನು, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತೆ. ಟಾಪ್ಸು, ಲೆಗಿನ್ಸು ಅಥವಾ ವೆಸ್ಟರ್ನ್ ವೇರು, ಇಂಡೋರ್ ವೇರ್ ಆಗಿರ್ಬೋದು. ಎಷ್ಟು ಥರ ವೆರೈಟೀಸ್ ಇದೆ ಅಷ್ಟು ಥರನೂ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತಿರ್ತೀರೋ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಶೇರ್ ಅಂತಿದೆಯಲ್ಲ, ಈಗ ಶೇರ್ ಅಂತ ಟಿಕ್ ಮಾಡಿದ್ರೆ ನೀವು ಆ ಇಮೇಜು ಸೆಲೆಕ್ಟ್ ಆಗುತ್ತೆ. ಈಗ ವಾಟ್ಸಪ್ ಗ್ರೂಪ್ ಓಪನ್ ಆಗುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಸೇಲ್ ಮಾಡಿ, ಅದನ್ನು ಕಳಿಸಿ ಲಿಂಕ್ನ. ನೀವು ಕಳಿಸಿರುವಂತಹ ಲಿಂಕ್ನಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಪರ್ಚೇಸ್ ಮಾಡಿದ್ರೆ
ಆ ಕಮಿಷನ್ ಏನಿತ್ತು ಪರ್ಚೇಸ್ ಮಾಡಿದ ನಂತರ ಕಮಿಷನ್ ಬರುತ್ತಲ್ಲ, ಆ ಕಮಿಷನ್ನು ನಿಮಗೆ ತಲುಪುತ್ತೆ. ನೀವೆಷ್ಟು ಪರ್ಚೇಸ್ ಮಾಡ್ತೀರಾ ಅಷ್ಟು ಕಮಿಷನ್ ತಲುಪುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಮೇಡಮ್ ಅಂತ ಅಂದರೆ, ಪ್ರತಿ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮ್ಮ ಜವಾಬ್ದಾರಿಗಳಿರೋದಿಲ್ಲ, ತೊಂದರೆ ಇರೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ನಿಮ್ಮದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡನ್ನ ಗಳಿಸೋದು ಅಂತ. ಸೊ ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.